ನಾವಿವತ್ತು ಆನೆ ನೋಡಬೇಕು ಅಂತ 4:15ಗೆ ಮನೆಯಿಂದ ಹೊರಟ್ವಿ. ನಾವು ಬೇಗನೆ ಹೊರಟ್ವಿ. ಆದರೆ ಏನು ಮಾಡ್ತೀರಾ, ರೈಲ್ವೆ ಬ್ರಿಡ್ಜ್ ಕೆಳಗೆ ಬಂದಿತ್ತು. ರೈಲ್ ಹೋಗೋವರೆಗೂ ಕಾದಿದ್ದಾಯಿತು. ಆನೆಗಳು ನೋಡ್ತೀವಾ ಇಲ್ವಾ ಅಂತ ನಮಗೂ ಡೌಟ್ ಆಗ್ತಾಯಿತ್ತು. ಪ್ಯಾಲೇಸ್ ಹತ್ರ ಎಲ್ಲ ಆಲ್ರೆಡಿ ಒನ್ ವೇ ಮಾಡಿದ್ದಾರೆ. ಒಂದು ಸ್ವಲ್ಪ ನೋಡ್ಕೊಂಬರ್ಬೇಕು. ಅಂದರೆ ಸಾಯಂಕಾಲ ಟೈಮಲ್ಲಿ ಒನ್ ವೇ ಏನಾದರೂ ಇತ್ತು ಅಂದರೆ ಅಲ್ಲಿಂದ ನಿಮ್ಗೆ ಹೋಗೋಕ್ಕಾಗಲ್ಲ, ಮತ್ತೆ ರೌಂಡ್ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ನಾವು ಆನೆ ನೋಡಿದ್ವಾ ಇಲ್ವಾ ಅಂತ ನಿಮಗೆ ಏನಾದರೂ ಕುತೂಹಲ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಜನರೆಲ್ಲ ನಿಂತಿದ್ದಾರೆ. ಇದು ಸಮಯ ಸುಮಾರು 5:15 ನೋಡಿ. ನಾವು ಹೊರಟಿದ್ದು 4:15ಗೆ, ರೀಚ್ ಆಗಿದ್ದು 5 ಗಂಟೆಗೆ. 5:15ಗೆ ಇಷ್ಟು ಜನ ಕಾಯ್ಕೊಂಡು ನಿಂತಿದ್ದಾರೆ. ನಾರ್ಮಲ್ ಆನೆ ಟೈಮಿಂಗ್ ಇದು. ಎಷ್ಟು ಜನ ಕಾಯ್ಕೊಂಡು ನಿಂತಿದ್ದಾರೆ ಅಂತ ನೀವು ನೋಡ್ಬೋದು. ಬಟ್ ವೆಯ್ಟ್ ಮಾಡಿ, ಇನ್ನೂ ವೆಯ್ಟ್ ಮಾಡಿ. ಎಷ್ಟೊತ್ತಿಗೆ ಬಂತು ಅಂತ ನಾನು ಹೇಳ್ತೀನಿ ನಿಮಗೆ. ಕೊನೆಯವರೆಗೂ ವೀಡಿಯೋ ನೋಡಿ. ಆನೆಗಳು ಬಂದು, ಬಟ್ ಎಷ್ಟೊತ್ತಿಗೆ ಬಂದು ಅಂತಂದು ನಾನು ಹೇಳ್ತೀನಿ ಇದರಲ್ಲಿ. ನೀವು ಬರಬೇಕಾದ್ರೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಇಲ್ಲಿ ನೋಡಿ, ಮೈಸೂರಿನ ಕಲರ್ಫುಲ್ ಜಗತ್ತು ಆನ್ ಆಗ್ತಾ ಇದೆ. ಆಲ್ಮೋಸ್ಟ್ ಈ ಸಮಯ 6:15 ಆನೆಗಳು ಬಂದ್ವಾ? ಈ ಕ್ವಶನ್ ಕೇಳಬೇಕು, ಯಾಕಂದರೆ ನಾನು ಹೇಳ್ತೀನಿ ಬಂದಿದ್ದು ಆನೆಗಳು ಆ್ಯಕ್ಚುಲಿ 6:15ಗೆ. ನೀವು ನೆಕ್ಸ್ಟ್ ವೀಡಿಯೋ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮನೋಜ್ ವ್ಲಾಗ್ಸ್. ಕೊನೆಗೂ 6:15ಗೆ ಆನೆಗಳು ಬರೋದಕ್ಕೆ ಶುರುವಾದವು. ಎಷ್ಟು ಜನ ಆಲ್ಮೋಸ್ಟ್ 4:15ಯಿಂದ 5 ಗಂಟೆಯಿಂದ ವೆಯ್ಟ್ ಮಾಡ್ತಾನೆ ಇದ್ದಾರೆ ನೋಡಿ. ನೀವು ನೋಡಿ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಟೈಮಿಂಗ್ ನಾಲ್ಕು ಇಟ್ಕೊಂಡು ಹೋಗಿ. ಸೊ ನೋಡಿದ್ರಲ್ವ ಅದೇ ತಾಲೀಮ್ ಹೇಗಿರುತ್ತೆ ಅಂತ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿರೋ ಯಾರು ಪೊಲೀಸ್ ಇರ್ತಾರಲ್ಲ ಅವ್ರು ಹೇಳಿದ್ದನ್ನು ಕೇಳಿ. ನಮ್ಮ ಮುಂದ್ಗಡೆನೇ ಲೈನಿಂದ ಒಳಗಿರಿ ಅಂತಂದರೆ ಮುಂದ್ಗಡೆ ಹೋಗ್ತಾನೆ ಇದ್ದಾರೆ. ಅವರು ನಿಮ್ಮ ಸುರಕ್ಷತೆಗೇನೆ ಹೇಳೋದು, ಅವ್ರು ನಿಮ್ಮ ಸುರಕ್ಷತೆಗೇನೆ ಅಲ್ಲಿರೋದು. ಅವರು ಬೇಕು ಅಂತಂದಲ್ಲಿಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಅವ್ರು ಹೇಳಿದ ಮಾತನ್ನು ಕೇಳಿ. ನೀವು ಅಲ್ಲಿಗೆ ಹೋದಾಗ ಸುಮ್ಮನೆ ಮುಂದಕ್ಕೆ ಹೋಗಿ ನಿಂತ್ಕೋಬೇಡಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ನಿಮಗೆ. ಆನೆ ತಾಲೀಮು ನೋಡಿದ್ರಲ್ಲ ಹೇಗಿತ್ತು ಅಂತ. ನಾವು ಲೈಟಿಂಗ್ ಆನ್ ಮಾಡೋದು ನೋಡೋಣ ಅಂತ ಕೋಟೆ ಆಂಜನೇಯಿಂದ ಜಯಮಾರ್ತಾಂಡ ಕಡೆಗೆ ಬಂದ್ವಿ. ಬಟ್ ಲೈಟಿಂಗ್ ಆಲ್ರೆಡಿ ಆನ್ ಮಾಡಿಬಿಟ್ರು ನಾವು ಹೋಗೋದೊಳಗೆ. ಸೊ ಅದನ್ನು ನಿಮಗೆ ತೋರಿಸೋದಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಸೈಡಿಂದ ಜಯಮಾರ್ತಾಂಡದಿಂದ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ ಆಲ್ರೆಡಿ ಆನ್ ಮಾಡಿಬಿಟ್ಟಿದ್ರು. ನಾವು ಹೋಗೋದ್ರೊಳಗೆ ಏನು ಮಾಡೋಕ್ಕಾಗಲಿಲ್ಲ. ನಿಮ್ಗೆ ಅದನ್ನೇ ತೋರಿಸ್ತಿದ್ದೀವಿ. ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಮಿಸ್ ಆಯಿತು ಲೈಟಿಂಗು. ಈಗ ಮೇನ್ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗೋಣ ಅಂತ. ತಾಯ್ಕುಡಂ ಬ್ರಿಡ್ಜ್ ಇರಬೇಕು ಇವತ್ತು. ನೋಡೋಣ ಒಳಗಡೆ ಹೋಗಿ ಯಾರು ಪರ್ಫಾರ್ಮ್ ಮಾಡ್ತಿದ್ದಾರೆ ಏನು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಿರ್ಬೋದು ಹೆಂಗೆ ಬೆಳೀತಾ ಇದ್ದೀವಿ ಅಂತ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಬಂದು ಇದೇ ಕಥೆ ಆಗಿರುತ್ತೆ.
ನೀವು ಬಂದ್ರೂ ಅಷ್ಟೇ ಆಟೋದಲ್ಲಿ ಮ್ಯಾಕ್ಸಿಮಮ್ ಹೋಗೋಕ್ಕಾಗಲ್ಲ, ನೀವು ನಡ್ಕೊಂಬಂದ್ರೆ. ಯಾಕಂದರೆ ಎಲ್ಲ ಒನ್ ವೇ ಮಾಡಿಬಿಟ್ಟಿರ್ತಾರೆ. ನೀವು ಆಟೋದಲ್ಲಿ ಬರೋದು ಅಷ್ಟೊತ್ತಿಗೆ ಒಳಗೆ ಪ್ಯಾಲೇಸ್ ಒಳಗೆ ಎಂಟ್ರಿನೇ ಸಿಕ್ಬಿಟ್ಟಿರೋದು ನಿಮಗೆ ನಡ್ಕೊಂಡ್ಬಂದರೆ. ಸೊ ದಟ್ ಇಸ್ ಬೆಟರ್, ವಾಕಿಂಗ್ ಇಸ್ ಬೆಟರ್ ಆಲ್ಸೋ. ವಾಯ್ಸ್ ಯಾಕೆ ಹಿಂಗಿದೆ ಅಂತ ಅನ್ಸಿರ್ಬೋದು ನಿಮಗೆ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ದಪ್ಪ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಇದೇ ಥರ ಇರುತ್ತೆ. ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ನೀವು ಪ್ಯಾಲೇಸ್ಗೆ ನಾವು ಹೇಗೆ ಎಂಟ್ರ್ ಆದ್ವಿ, ಲೈಟಿಂಗು ಕೂಡ ತೋರಿಸ್ತೀನಿ, ಹೇಗಿದೆ ಒಳಗಡೆದು ಏನು ಎತ್ತ ಎಲ್ಲ. ಹಾಗೆ ಅವತ್ತು ನಾವು ಹೋದಾಗ ಯಾರು ಪರ್ಫಾರ್ಮೆನ್ಸಿಗೆ ಬಂದಿದ್ರು, ನಮಗೆ ಹೇಗೆ ಅನ್ನಿಸ್ತು, ಅದನ್ನು ಎಲ್ಲನೂ ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.